ರಾಜನಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ವೇದ್ಯಃ ಭಗವಂತ ವೇದಿತುಂ ಯೋಗ್ಯಃ, ತಿಳಿದುಕೊಳ್ಳಲಿಕ್ಕೆ ಅರ್ಹನಾದವನು ಅಂತ. ನಾವು ಹುಟ್ಟಿದ ಮೇಲೆ ಸಾಯುವ ತನಕ ಹೊಸ ಹೊಸ ವಿಚಾರಗಳನ್ನು ತಿಳಿತಾನೇ ನಮ್ಮ ಜೀವನ ಕಳೆಯುತ್ತದೆ. ಪ್ರತಿ ಕ್ಷಣಕ್ಕೂ ಕೂಡ ಈ ಪ್ರಪಂಚದಲ್ಲಿ ಕಾಣುವುದು ಆಶ್ಚರ್ಯವೇ. ಕೆಲವೊಂದನ್ನು ತಿಳ್ಕೊಳ್ಳೇಬೇಕಾಗ್ತದೆ. ನಾವು ಬಾಲ್ಯದಲ್ಲಿ ಕಂಡಂತಹ ಪ್ರಪಂಚ ಕೌಮಾರ್ಯಕ್ಕೆ ಬರುವಾಗ ಬಹಳಷ್ಟು ಬದಲಾವಣೆಗಳನ್ನು ಕಂಡಿರ್ತದೆ. ಆಗಿನ ಕಾಲಕ್ಕೆ ಯಾವುದು ಪ್ರಸ್ತುತ ಆಗಿತ್ತು, ನಮ್ಮ ಕೌಮಾರ್ಯದಲ್ಲಿಯೇ ಅದು ಅಪ್ರಸ್ತುತ ಅಥವಾ ಅಪ್ಡೇಟ್ ಆಗಿರುವುದನ್ನು ನಾವು ನೋಡಿರುತ್ತೇವೆ. ಹಾಗೆಯೇ ನಮ್ಮ ಯೌವನಕ್ಕೆ ಬರುವಾಗ ಎಷ್ಟೋ ಹೊಸ ವಿಚಾರಗಳು ನಾವು ಅಳವಡಿಸಿಕೊಂಡು ಮುಂದೆ ನಮ್ಮ ಜೀವನವನ್ನು ಸಾಗಿಸಬೇಕಾಗ್ತದೆ. ವೃದ್ಧಾಪ್ಯಕ್ಕೆ ಬರುವಾಗಲೂ ಕೂಡ ನಮ್ಮ ಕಲಿಯುವಿಕೆ ಅನ್ನುವಂಥದ್ದು ನಿಲ್ಲುವುದೇ ಇಲ್ಲ. ಹಾಗಾಗಿ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಪ್ರಸ್ತುತವಾದಂತಹ ಪ್ರಸಂಗಗಳು ನಮ್ಮ ಜೀವನದಲ್ಲಿ ಎದುರಾಗ್ತಾನೇ ಇರುತ್ತವೆ. ಆದರೆ ಆಯಾ ಕಾಲಮಾನದಲ್ಲಿ ನಾವು ಕಷ್ಟಪಟ್ಟು ಕಲಿತದ್ದು ಮುಂದಿನ ಕಾಲಕ್ಕಾಗುವಾಗಲೇ ಅನಗತ್ಯ, ಅಪ್ರಸ್ತುತ ಅಂತ ಅನಿಸುವುದು ಒಂದು ರೀತಿಯಲ್ಲಿ ನಮ್ಮ ಸಮಯ, ಶ್ರಮ ಇತ್ಯಾದಿಗಳನ್ನು ಸಂಪೂರ್ಣವಾಗಿ ವ್ಯರ್ಥ ಮಾಡಿದ ಹಾಗೆ ಅಲ್ಲ. ಹಾಗಾಗಿ ಈ ಸಂಸಾರದಲ್ಲಿ ಎಲ್ಲವೂ ಅಸಾರ. ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳಿದ್ದು, ವೇದವ್ಯಾಸನ ಮಾತನ್ನು ಉಲ್ಲೇಖಿಸಿದ್ದು ಹೀಗೆ: ಅಸಾರೇ ಖಲು ಸಂಸಾರೇ ಸಾರಾತ್ ಸಾರತಮೋ ತರೋಹರಿಹಿ ಅಂತ. ಈ ಸಂಸಾರದ ಈ ಅಸಾರ, ಕೆಲವೊಂದು ವಿಚಾರಗಳನ್ನು ಮಕ್ಕಳು ಶಾಲೆಗೆ ಹೋಗುವಾಗ ಈಗಿನ ಸಬ್ಜೆಕ್ಟುಗಳು ಹಾಗೆ, ಅವರಿಗೆ ಇಷ್ಟ ಇದೆಯೋ ಇಲ್ಲವೋ ಅಂತ ಕೇಳುವವರು ಯಾರೂ ಇಲ್ಲ. ಅಷ್ಟು ಸಬ್ಜೆಕ್ಟುಗಳನ್ನು ಕಲಿಯಲೇಬೇಕು, ಪರೀಕ್ಷೆಗೆ ಬರೀಲೇಬೇಕು. ಇಷ್ಟ ಇಲ್ಲದಿದ್ದರೂ ಕೂಡ, ನಿದ್ದೆ ಬರ್ತಾ ಇದ್ದರೂ ಕೂಡ ಕ್ಲಾಸ್ಗಳಿಗೆ ಅಟೆಂಡ್ ಆಗಬೇಕು. ನಮ್ಮ ಜೀವನದಲ್ಲೂ ಅಷ್ಟೇ. ಯಾರೋ ಒಂದು ಮಾತಾಡಲಿಕ್ಕೆ ಸಿಗ್ತಾರೆ, ಏನೋ ಒಂದು ಪ್ರಸಂಗವನ್ನು ತಗೊಂಡು ಏನೋ ಹೇಳಲಿಕ್ಕೆ ಹೊರಡ್ತಾರೆ, ನಮಗೆ ಬಿಟ್ಟು ಬರಲಿಕ್ಕೂ ಅಲ್ಲ. ಅವರಿಗಿರುವಂತಹ ಸ್ಥಾನ, ಮಾನ, ಗೌರವ, ಅವರಿಂದ ನಾವು ಪ್ರತಿಯಾಗಿ ಪಡೆಯಬಹುದಾದಂತಹ ಅನೇಕ ಅನುಕೂಲಗಳು, ಇದೆಲ್ಲವೂ ಕೂಡ ಕಾರಣವಾಗ್ತವೆ. ನಮಗೆ ಇಷ್ಟ ಇಲ್ಲದಿದ್ದರೂ ಕೂಡ ಸಹಿಸಿಕೊಳ್ಳಬೇಕಾಗ್ತದೆ. ಸಂಸಾರದಲ್ಲಿಯೇ ನಮಗೆ ಯಾವುದರಿಂದ ಸಂತೋಷ, ಮಕ್ಕಳು ನಮಗೆ ಆನಂದವನ್ನು ಕೊಡ್ತಾರೆ ಅಥವಾ ಬಾಳ ಸಂಗಾತಿಯಿಂದ ನಮಗೆ ಸಂತೋಷ ಸಿಗ್ತದೆ, ಇದೆಲ್ಲ ಲೆಕ್ಕಾಚಾರಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ಒಂದು ಹಂತಕ್ಕೆ ಮಾತ್ರ ನಮಗೆ ಸುಖವನ್ನು ಕೊಡಬಹುದು. ಅದರ ಹಿನ್ನೆಲೆಯಲ್ಲಿ ಎಷ್ಟೋ ದುಃಖಗಳು ಇರ್ತವೆ. ಮಕ್ಕಳಾದ ನಂತರ ಅಯ್ಯೋ ಆ ಮಕ್ಕಳನ್ನು ನೋಡಿಕೊಳ್ಬೇಕು, ಕಾಲ ಕಾಲಕ್ಕೆ ತಿನ್ನಿಸಬೇಕು, ಅನಾರೋಗ್ಯವಾದಾಗ ನೋಡಿಕೊಳ್ಳಬೇಕು, ಅಥವಾ ಹಠ ಮಾಡಿದಾಗ ಸಮಾಧಾನ ಮಾಡಿಕೊಳ್ಳಬೇಕು, ಹೇಳಿದ್ದನ್ನು ಕೇಳದೆ ಹೋದಾಗ ಸಹಿಸಿಕೊಳ್ಳಬೇಕು, ಬುದ್ಧಿ ಹೇಳಬೇಕು, ಮಾರ್ಗದರ್ಶನ ಮಾಡಬೇಕು. ಎಷ್ಟು ಕಮಿಟ್ಮೆಂಟುಗಳು. ಹಾಗೆಯೇ ಸಂಸಾರದ ಸುಖದಲ್ಲಿ ಬಾಳ ಸಂಗಾತಿಯ ಜೊತೆಗಿನ ಒಡನಾಟದಲ್ಲಿಯೂ ಕೂಡ ಪಾಸಿಟಿವ್, ನೆಗೆಟಿವ್ ಲೆಕ್ಕವೇ ಇಲ್ಲ. ಹಾಗಾಗಿ ನಿಜವಾಗಿಯೂ ನಮಗೆ ಸಂಪೂರ್ಣವಾಗಿ, ಸಾರ್ವಕಾಲಿಕವಾಗಿ ಸಂತೋಷವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ಕೊಡುವಂಥದ್ದು ಯಾವುದು ಸಂಸಾರದಲ್ಲಿ? ಯಾವುದೂ ಇಲ್ಲ. ಆದ್ದರಿಂದ ಬೇರೆ ಎಷ್ಟನ್ನು ತಿಳ್ಕೊಂಡರೂ ಕೂಡ ನಮಗೆ ಅದರಲ್ಲಿ ತಿಳಿದುಕೊಂಡ ಮೇಲೆ ನಮಗೆ ಅದರಿಂದ ಪ್ರತಿಯಾಗಿ ಸಿಗುವಂತಹ ಲಾಭದಲ್ಲಿ ಯಾವುದೇ ವಿಧವಾದಂತಹ ಗ್ಯಾರಂಟಿ, ಅಶ್ಯೂರೆನ್ಸ್ ಅನ್ನುವಂಥದ್ದಿಲ್ಲ. ಹಾಗಾಗಿ ಸಂಸಾರದ ಸಾರ ಅದು ಪರಮಾತ್ಮ, ಅವನೊಬ್ಬನೇ ವೇದ್ಯ ಅಂತ. ಬೇರೆ ಏನನ್ನು ಎಷ್ಟರ ಮಟ್ಟಿಗೆ ತಿಳ್ಕೊಂಡರೂ ಕೂಡ ಅದು ಯಾವತ್ತಿಗೂ ಒಂದು ಹಂತಕ್ಕೆ ನಿಷ್ಪ್ರಯೋಜಕ ಅಂತ ಆಗಿಬಿಡ್ತದೆ. ಇಂಜಿನಿಯರಿಂಗ್ ಅಂತ ಕಲಿತಾರೆ, ಅದಕ್ಕೋಸ್ಕರವೇ ತಾನು ಇಂಜಿನಿಯರ್ ಆಗಬೇಕು, ಬೇರೆ ಯಾವುದು ವೃತ್ತಿಯೂ ಆಗಬಹುದು, ಎಷ್ಟೋ ಪ್ರಯತ್ನಗಳನ್ನು ಮಾಡ್ತಾರೆ. ತಂದೆ ತಾಯಿಗಳೇ ಕನಸು ಕಾಣುವುದು ಇದೆ, ಮಗನನ್ನು ದೊಡ್ಡ ವೈದ್ಯನನ್ನಾಗಿ ಮಾಡಬೇಕು ಅಂತ. ಎಷ್ಟೋ ಪ್ರಯತ್ನಗಳನ್ನು ಪಟ್ಟಾಗಿರ್ತದೆ. ಅದಕ್ಕೋಸ್ಕರವೇ ಮಕ್ಕಳನ್ನು DC ಮಾಡಬೇಕು ಅಂತ ಪ್ರಯತ್ನ ಮಾಡುವವರು ಇದ್ದಾರೆ. ಆಯಿತು, ಅಷ್ಟೆಲ್ಲ ಪ್ರಯತ್ನ ಮಾಡಿ 1ನೇ ತರಗತಿಯಿಂದಲೇ ಪ್ರಾರಂಭವಾಗಿ ಅಷ್ಟು ಮಾರ್ಕ್ಗಳನ್ನು ತಗೊಂಡು ಬೇಕಾದಷ್ಟು ಪರೀಕ್ಷೆಗಳನ್ನು ಬರೆಸಿ ಆ ಒಂದು ಪರೀಕ್ಷೆಯನ್ನೂ ಕೂಡ ಡಿಗ್ರಿ ಹಂತಕ್ಕೆ ನಡೆಸಿ ಪಾಸ್ ಮಾಡಿ ಆಯಿತು.
ಸರಿ, ಅಷ್ಟರ ತನಕದ ಅವನ ಅನುಭವ ಅದೇ ಒಂದು ಜೀವನೋಪಾಯವನ್ನು ಇಟ್ಟುಕೊಂಡು ಅಥವಾ ಒಂದು ಪ್ಯಾಷನ್ನನ್ನು ಇಟ್ಟುಕೊಂಡು ಮಾಡಿದ ಮೇಲೆ ವೈದ್ಯ ಆಗ್ತಾನೆ ಅಥವಾ ಇಂಜಿನಿಯರ್ ಆಗ್ತಾನೆ. ಎಷ್ಟು ವರ್ಷ ಅಂತ ಕೆಲಸ ಮಾಡ್ತಾನೆ? ಅವನು ಒಂದು ಹಂತಕ್ಕೆ ಬರುವಾಗಲೇ ಒಂದು 25-30 ವರ್ಷ ಆಗಿಬಿಡುತ್ತದೆ. ಆಮೇಲೆ ಅವನ ವೃತ್ತಿ ಜೀವನ ಮತ್ತೊಂದು 30 ವರ್ಷ ಅಷ್ಟೇ. ಅಂದರೆ 30ರ ತನಕ ಆ ಗೋಲನ್ನು ಅಚೀವ್ ಮಾಡಲಿಕ್ಕೆ, ಆ 30 ನಂತರ ಅವನು ಆ ಲೆವೆಲಿಗೆ ಬಂದಾಗ ಇಂಜಿನಿಯರಿಂಗ್ಗೆ ಅಷ್ಟು ಮಹತ್ವ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಆ ಕಾಲಕ್ಕೆ ಎಷ್ಟು ಪ್ರಸ್ತುತ ಅಂತ ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ವೈದ್ಯರು ಕೂಡ ಇನ್ಶೂರೆನ್ಸ್ ಕಂಪನಿಗಳ ಅಧೀನರಾಗಿರುವುದನ್ನು ನಾವು ನೋಡಿರ್ತೇವೆ. ಸ್ವಾತಂತ್ರ್ಯ ಅನ್ನುವಂಥದ್ದಿಲ್ಲ. ಅಥವಾ ಆ ಕಾಲಕ್ಕಾಗುವ ಹೊಸ ಹೊಸ ರೋಗಗಳು ಇತ್ಯಾದಿಗಳು ಬಂದಾಗ ಗೊತ್ತಿಲ್ಲ. ನೋಡಿ, ಅಷ್ಟೂ ಮಾಡಿ ಅವನ ನಿವೃತ್ತಿ ಜೀವನಕ್ಕೆ 60ರ ತನಕ ತಲುಪಿಸಿದಾಗ ಮತ್ತೆ ಏನು ಉಪಯೋಗ ಅದರಿಂದ? ಮತ್ತೆ ಅವನ ಲೈಸೆನ್ಸ್ ರಿನ್ಯೂವಲ್ ಮಾಡಿಕೊಳ್ಳಬೇಕು. ಆಗಿನ ಕಾಲಕ್ಕೆ ಹೊಸ ರೋಗಗಳಿಗೆ, ಹೊಸ ತಂತ್ರಜ್ಞಾನಗಳಿಗೆ, ಟೆಕ್ನಾಲಜಿಗಳಿಗೆ ಅವನು ಹೊಂದಿಕೊಳ್ಳಿಕ್ಕೆ ಆಗೋದಿಲ್ಲ. ನಂತರದ ಅವನದ್ದು ನಿವೃತ್ತ ಜೀವನ, ಮತ್ತೆ ಬದುಕಿದರೆ ಇನ್ನೂ 40 ವರ್ಷ ಇದೆ, 100 ವರ್ಷದ ಆಯುಷ್ಯ ಸಿಕ್ಕಿದೆ. ಏನು ಉಪಯೋಗಕ್ಕೆ ಬಂತು? ಕೊನೆ ಕಾಲದಲ್ಲಿ ಅವನಿಗೆ ಅನಾರೋಗ್ಯ ಆಯಿತು ಅಂತ ಹೇಳಿದಾಗ ಇನ್ನೊಬ್ಬರ ವೈದ್ಯರ ಬಳಿ ಹೋಗಬೇಕು ಅವನು. ಅಷ್ಟರ ತನಕ ತಾನು ಜೀವನಮಾನ ಪರ್ಯಂತ ಪಡೆದಂತಹ ವೇದ್ಯ ವಿಚಾರ ಏನಾಗಿತ್ತು, ಲೈಫ್ ಗೋಲ್ ಏನಾಗಿತ್ತು, ಅದು ಅಲ್ಲಿಗೆ ನಿಷ್ಪ್ರಯೋಜಕ ಆಯಿತು. ಹಾಗಾಗಿ ಸಂಸಾರದಲ್ಲಿ ದುಡ್ಡು ಮಾಡುವುದನ್ನು ಕಲಿತರೂ ಉಪಯೋಗವಿಲ್ಲ, ಅಡುಗೆ ಮಾಡುವುದನ್ನು ಕಲಿತರೂ ಉಪಯೋಗವಿಲ್ಲ. ಅಂದರೆ ಒಂದು ಹಂತಕ್ಕೆ ಮಾತ್ರ, ಕ್ಷಣಿಕವಾದಂತಹ ಉಪಯೋಗ. ಸಂಸಾರದ ಬಗ್ಗೆ ನಾನು ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ ಎಷ್ಟು PhD ಮಾಡಿದರೆ ಮುಂದಿನ ಜನ್ಮಕ್ಕಾಗುವಾಗ ಎಲ್ಲವನ್ನು ಬಿಟ್ಟು ಹೋಗಬೇಕಲ್ಲ. ಹಾಗಾಗಿ ನಿಜವಾಗಿ ತಿಳಿದುಕೊಳ್ಳಬೇಕಾದಂಥದ್ದು, ಜೊತೆಗೆ ಬರುವಂತಹ ಜ್ಞಾನ ಅದು ಪರಮಾತ್ಮನದ್ದು. ಎಷ್ಟು ಟೈಪ್ ಮಾಡಿದರೂ ಕೂಡ ಸೇವ್ ಮಾಡದೆ ಹೋದರೆ ಡಿಲೀಟ್ ಆಗುವ ಹಾಗೆ ಇಲ್ಲಿ ಸೇವ್ ಮಾಡಲಿಕ್ಕೆ ಬರುವಂಥದ್ದು ಇದು ಮಾತ್ರ. ಯಾವುದು? ಪರಮಾತ್ಮನ ವಿಷಯಕವಾದಂತಹ ಜ್ಞಾನ. ಅದಕ್ಕೋಸ್ಕರ ಅವನೊಬ್ಬನೇ ವೇದ್ಯ ಈ ಪ್ರಪಂಚದಲ್ಲಿ. ಬೇರೆ ಎಲ್ಲವೂ ಕೂಡ ಅಪ್ರಸ್ತುತ ಮತ್ತು ನಿಷ್ಪ್ರಯೋಜಕ. ಹಾಗಾಗಿ ಇನ್ನೊಂದು, ವೇದಗಳ ಮುಖಾಂತರ ನಾವು ತಿಳಿದುಕೊಳ್ಳುವಂತಹ ವಿಚಾರಗಳು ಯಾವುದು? ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ. ವೇದ ತಿಳಿಸಿಕೊಡಲಿಕ್ಕೇ ಇರುವುದು ಯಾವುದನ್ನು ಅಂತ ಹೇಳಿದರೆ ಪರಮಾತ್ಮನನ್ನು ಮಾತ್ರ ಅಂತ. ಈಗ ಪ್ರಾಪಂಚಿಕವಂತಹ ವ್ಯವಸ್ಥೆಯಲ್ಲಿ ಎಷ್ಟನ್ನು ತಿಳ್ಕೊಂಡ್ರೆ ಏನು? ಯಾವ ಒಂದು ವಸ್ತುವನ್ನಾಗಲಿ, ಒಂದು ವಿಶೇಷ ಸಂಗತಿಯನ್ನಾಗಲಿ ಕಂಡಾಗ ಅದನ್ನು ನಿರ್ಮಾಣ ಮಾಡಿದವನು ಯಾರು ಅಂತ ಹೇಳಿಯೇ ನಮಗೆ ಪ್ರಶ್ನೆ. ಅದು ಹೇಗೆ ಆಯಿತು, ಹೇಗೆ ತಯಾರು ಮಾಡಿತು, ನಮಗೆ ಅದನ್ನು ತಿಳ್ಕೊಂಡು ಜಾಸ್ತಿ ಪ್ರಯೋಜನ ಬೇಕಾಗಿಲ್ಲ ಅಲ್ವಾ? ಇದನ್ನು ಯಾರು ಮಾಡಿದ್ದು? ಒಂದು ಬಟ್ಟೆಯನ್ನು ಚೆನ್ನಾಗಿ ಹೊಲಿದವನ್ನು ಕಂಡಾಗ ಯಾರು ಮಾಡಿದರು ಇದನ್ನು ಅಂತ ಹೇಳ್ತೇವೆ. ಆ ಮೆಟೀರಿಯಲ್ ಯಾವುದು, ನಾನು ಅದನ್ನು ಪ್ರಯತ್ನ ಮಾಡ್ತೇನೆ, ನಾನು ಕಲಿತೇನೆ, ಅಷ್ಟು ಶ್ರಮ ನಮಗೆ ಬೇಡ. ಅವನ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ನನಗೆ ಇಂಥದ್ದನ್ನು ಮಾಡಿಕೊಡು ಅಂತ ಹೇಳಿದರೆ ನಮ್ಮ ಕೆಲಸ ಸುಲಭ ಆಗೋದಿಲ್ವ? ಹಾಗೆ ಪ್ರಪಂಚದಲ್ಲಿ ಎಲ್ಲ ಕೆಲಸವನ್ನು ನಾನೇ ಕಲಿತು ನಾನೇ ಮಾಡ್ತೇನೆ ಅಂತ ಬೇಕಾಗಿಲ್ಲ. ಕಾರು ರಿಪೇರಿ ಮಾಡಬೇಕು ಅಂತ ಇದ್ದರೆ ಮೆಕ್ಯಾನಿಕ್ ಹತ್ರ ಹೋಗೋಣ, ಅವನಿದ್ದಾನೆ. ಒಳ್ಳೆಯ ಮೆಕ್ಯಾನಿಕ್ ಯಾರು, ಇಷ್ಟು ಚೆನ್ನಾಗಿ ತಯಾರು ಮಾಡಿದವನು, ಇಷ್ಟು ಒಳ್ಳೆ ಪೇಂಟಿಂಗ್ ಮಾಡಿದವನು ಯಾರು? ಅಷ್ಟು ಪ್ರಶ್ನೆಗಳೇ ನಮಗೆ ಬೇಕಾಗಿರೋದು. ಹಾಗಾಗಿ ಎಷ್ಟೋ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗಿಲ್ಲ, ತಿಳಿದುಕೊಂಡವನನ್ನು ಅಥವಾ ಆ ಒಂದು ವಿಶೇಷವಾದಂತಹ ಜ್ಞಾನ ಇರುವವನನ್ನು ಅಥವಾ ಅದನ್ನೆಲ್ಲವನ್ನು ನಿರ್ಮಾಣ ಮಾಡಿದಂತಹ ಒಂದು ಶಕ್ತಿ ಸಾಮರ್ಥ್ಯ ಇರುವವನನ್ನು ತಿಳ್ಕೊಂಡ್ರೆ ಸಾಕು ನಾವು. ಆಯಿತಾ? ಅವನನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡ ಹಾಗೆ. ಶ್ವೇತಕೇತು ಉದ್ದಾಲಕರ ಮಾತು ಕೂಡ ಹಾಗೆ. ಯಾವುದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳಿದುಕೊಂಡು ಹಾಗೆಯೋ ಅಂತಹವನು ಯಾರು ಅಂತ ಹೇಳಿದ ಪರಮಾತ್ಮ. ಅದಕ್ಕೆ ಅವನು ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ಈ ಪ್ರಾಪಂಚಿಕವಾದಂತಹ ಒಂದು ವ್ಯವಸ್ಥೆಯಲ್ಲಿ, ನಿಯಂತ್ರಣದಲ್ಲಿ, ಅದರ ಸೃಷ್ಟಿಯಲ್ಲಿ, ನಿಯಮನದಲ್ಲಿ, ಸಂಹಾರದಲ್ಲಿ ಎಲ್ಲದರಲ್ಲೂ ಕೂಡ ಸಂಪೂರ್ಣವಾಗಿ ಸರ್ವತಂತ್ರ ಸ್ವತಂತ್ರನಾಗಿ ಪ್ರವೃತ್ತನಾದಂತಹ ಪರಮಾತ್ಮನನ್ನು ಬಿಟ್ಟರೆ ಬೇರೆ ಯಾವ ವಿಷಯವನ್ನು ತಿಳ್ಕೊಂಡರೂ ಕೂಡ ನಿಷ್ಪ್ರಯೋಜಕ. ಆದ್ದರಿಂದ ಏನಿದ್ದರೂ ಕೂಡ ಪರಮಾತ್ಮನನ್ನು ಪ್ರಧಾನವಾಗಿ ಮುಖ್ಯವಾಗಿ ಇಟ್ಟುಕೊಂಡೇ ಎಲ್ಲ ವಿಚಾರಗಳು ಬರಬೇಕು. ಅದಕ್ಕೆ ಹೇಳಿದ್ದು ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ. ಇಲ್ಲಿ ವೇದ್ಯ ಯಾರು ಅಂತ ಹೇಳಿದ ನಾನೇ ಅಂತ ನೇರವಾಗಿ ಹೇಳಿಕೊಂಡವನೇ ಪರಮಾತ್ಮ. ಹಾಗಾಗಿ ಸಂಸಾರೋಧರಿ ನವರು ಹರಿಹಿ ಅಂತ ಹೇಳ್ತಾರೆ ಆಚಾರ್ಯರು ಮತ್ತೊಂದು ಕಡೆ. ಸಂಸಾರ ಅನ್ನುವಂತಹ ನೌಕೆಗೆ, ಇಲ್ಲಿ ಸಾಗರಕ್ಕೆ ನೌಕೆಯಾಗಿರುವವನು ಅವನೊಬ್ಬನೇ, ದಾಟಬೇಕಲ್ಲ. ಹಾಗಾಗಿ ಏಕೈಕ ಮಾರ್ಗ ಪರಮಾತ್ಮ, ಅವನನ್ನು ಬಿಟ್ಟರೆ ಬೇರೆ ನಮಗೆ ಏನೂ ಇಲ್ಲ. ಆದ್ದರಿಂದ ಪರಮಾತ್ಮನ ವಿಷಯ ಏನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅವನನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಹೊರತಾಗಿ ಅವನನ್ನು ಬಿಟ್ಟು ತಿಳ್ಕೊಳ್ಳುವಂತಹ ವಿಷಯವೇ ಬೇರೆ ಇಲ್ಲ, ಅಲ್ಲಿ ಇಲ್ಲ. ಹಾಗಾಗಿ ಅವನು ನಿಜವಾಗಿಯೂ
ತಿಳ್ಕೊಳ್ಳಿಕ್ಕೂ ಕೂಡ ವೇತ್ತುಂ ವಿಚಾರ್ಯತುಂ ಅರ್ಹಃ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ದದಕ್ಕೆ ಯಾಕೆ? ಅವನ ತಿಳುವಳಿಕೆ ಅನ್ನುವಂಥದ್ದೇ ನಿಜವಾದಂತಹ ನಮ್ಮ ಜೀವನದ ಗುರಿ ಅಂತ ಹೇಳಿ, ಸಾಧನೆಯ ಮುಖ್ಯ ವಿಷಯ ಅಂತ. ಅವನನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಹಾಗಾಗಿ ಸರ್ವತ್ರ ಬ್ರಹ್ಮ ಜಿಜ್ಞಾಸ ಅನ್ನುವಂಥದ್ದೇ ಜಿಜ್ಞಾಸಾಧಿಕರಣವಾಗಿ ಬ್ರಹ್ಮಸೂತ್ರದ ಇಡೀ ಸಮಗ್ರವಾದಂತಹ ಒಂದು ಸಾರವನ್ನು ತಿಳಿಸಿಕೊಡ್ತದಲ್ಲ. ಹಾಗೆಯೇ ಪರಮಾತ್ಮ ವೇದ್ಯ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವುದೇ ನಮ್ಮ ಜೀವನದ ಮುಖ್ಯವಾದಂತಹ ಒಂದು ಗುರಿ. ಉಪನಯನ ಅಂತ ಮಾಡುವುದು ಅದಕ್ಕೆ. ಯಾಕೆ? ಅವನನ್ನು ತಿಳಿದುಕೊಳ್ಳಿಕ್ಕೆ ಮುಖ್ಯವಾದಂತಹ ನಿನ್ನ ಧ್ಯೇಯ ಇರಲಿ ಅಂತ ಹೇಳಿ ಬುದ್ಧಿ ಬಂದಾಗಲೇ ವಟುವಿಗೆ ಉಪದೇಶ ಮಾಡೋದು. ವೇದ್ಯ ಅವನೊಬ್ಬನೇ ಅಂತ. ಬ್ರಾಹ್ಮಣ ಅಂತ ಅನ್ನುವಂತಹ ಪದವೂ ಕೂಡ ಹಾಗೆ ಬಂದದ್ದು. ಪರಮಾತ್ಮನನ್ನೇ ಪ್ರಧಾನ ವಿಷಯವಾಗಿ, ಮುಖ್ಯ ಧ್ಯೇಯನನ್ನಾಗಿ, ಮುಖ್ಯ ವೇದ್ಯನನ್ನಾಗಿ, ಜೀವನದ ಮುಖ್ಯ ಗುರಿಯನ್ನಾಗಿಟ್ಟುಕೊಂಡವನು. ಯಾವ ಕ್ಷಣಕ್ಕೂ ಕೂಡ ಪರಮಾತ್ಮನ ಚಿಂತನೆಯನ್ನು, ಎಲ್ಲ ಕಡೆಯಲ್ಲಿಯೂ ಇರುವಂತಹ ಅವನ ಶಕ್ತಿಯನ್ನು, ಅವನ ಸರ್ವ ಸಾಮರ್ಥ್ಯವನ್ನು, ಅವನ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳುವಂಥದ್ದೇ ನಮ್ಮ ಜೀವನದ ಗುರಿಯಾಗಬೇಕು. ಪ್ರಪಂಚದಲ್ಲಿ ಯಾವುದನ್ನು ಕಂಡಾಗಲೂ, ಯಾವ ವಿಷಯವನ್ನು, ಯಾವ ಒಂದು ವ್ಯವಸ್ಥೆಯನ್ನು ಕಂಡಾಗಲೂ ಕೂಡ ಅದರ ಕರ್ತೃವಾದಂತಹ ಪರಮಾತ್ಮನ ಬಗೆಗಿನ ಜ್ಞಾನ ಬೇಕು. ಹಾಗಾಗಿ ಪ್ರಪಂಚದಲ್ಲಿ ಏನು ಕಾಣ್ತೇವೋ ಅದೆಲ್ಲವೂ ಕೂಡ ನಮಗೆ ದೇವರ ಮಹಿಮೆಯನ್ನು, ಅವನ ಕೈವಾಡವನ್ನು, ಅವನ ಸಾಮರ್ಥ್ಯವನ್ನು, ಅವನ ಅಸ್ತಿತ್ವವನ್ನು ತೋರಿಸುವಂಥದ್ದಾಗಬೇಕು. ಆದ್ದರಿಂದ ಸರ್ವತ್ರ ವೇದ್ಯನಾದವನು ಪರಮಾತ್ಮ ಒಬ್ಬನೇ ಅಂತ ತಿಳ್ಕೊಂಡರೆ ನಾವು ತಿಳಿದುಕೊಂಡದ್ದು ಸಾರ್ವಕಾಲಿಕವಾಗಿ ಉಪಯೋಗಕ್ಕೆ ಬರ್ತದೆ. ಎಲ್ಲ ಕಾಲದಲ್ಲಿಯೂ ನಮಗೆ ಪ್ರಯೋಜಕ ಅಂತ ಅನ್ನಿಸಿಬಿಡುತ್ತದೆ. ಇಲ್ಲದಿದ್ದರೆ ಎಲ್ಲವೂ ನಿಷ್ಪ್ರಯೋಜಕ, ನಮ್ಮ ಸಮಯ ವ್ಯರ್ಥ ಆಗಿಬಿಡುತ್ತದೆ. ಹಾಗಾಗಿ ಸರ್ವವೇದ್ಯ ಪರಮಾತ್ಮ ಒಬ್ಬನೇ ಅಂತ ತಿಳಿಸಿಕೊಳ್ಳುವಂಥದ್ದೇ ಅವನ ಈ ಹೆಸರು ವೇದ್ಯ. ಕೃಷ್ಣಾರ್ಪಣಂ.